ಈ ಶುಭ ಸಂಜೆ ಎಂದು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಅತ್ಯಂತ ಅಮೂಲ್ಯವಾದ ದಿನ, ಗಣರಾಜ್ಯೋತ್ಸವದ ದಿನ. 77 ವರ್ಷ ಇಂದಿಗೆ ಗಣರಾಜ್ಯೋತ್ಸವ ಆಗಿ ನಮ್ಮ ಭಾರತ ಈ ಶುಭ ದಿನದಂದು ಕುಮಾರಿ ಅರುಂಧತಿ ವಸಿಷ್ಠ ಅವರ ನೃತ್ಯ ಕಾರ್ಯಕ್ರಮವನ್ನು ಏರ್ಪಡಿಸಿರುವುದು ನಮ್ಮೆಲ್ಲರಿಗೂ ಬಹಳ ಸಂತೋಷದ ವಿಷಯ. ಇಂದಿನ ಕಾರ್ಯಕ್ರಮದಲ್ಲಿ ಅರುಂಧತಿ ವಿಶೇಷವಾದ ನೃತ್ಯ ಬಂಧಗಳನ್ನು ಅಭ್ಯಾಸ ಮಾಡಿಕೊಂಡು ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ಗುರು ಶ್ರೀಮತಿ ಶುಭಾ ಧನಂಜಯ ಅವರ ಮೆಚ್ಚಿನ ಶಿಷ್ಯೆ ಹಾಗೂ ವಿದುಷಿ ಮುದ್ರಾ ಧನಂಜಯ್ ಅವರ ಮೆಚ್ಚಿನ ಶಿಷ್ಯೆ ಕೂಡ. ಇಬ್ಬರು ಸೇರಿ ಅರುಂಧತಿಗೆ ಇವತ್ತಿನ ಕಾರ್ಯಕ್ರಮ ಮಾಡುತ್ತಿರುವ ನೃತ್ಯ ಬಂಧಗಳನ್ನು ಅತ್ಯಂತ ಕಡಿಮೆ ಸಮಯದಲ್ಲಿ ಕಲಿಸಿ ಪ್ರದರ್ಶನವನ್ನು ನೀಡಲು ಏರ್ಪಡಿಸಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತದೆ. ನಮ್ಮ ನಾಟ್ಯಾಂತರಂಗ ಸಂಸ್ಥೆ 1987ರಲ್ಲಿ ಪ್ರಾರಂಭಗೊಂಡು ಅಲ್ಲಿಂದ ಇಲ್ಲಿಯವರೆಗೆ ಅಸಂಖ್ಯಾತ ಶಿಷ್ಯ ವೃಂದವನ್ನು ಬೆಳೆಸಿದ್ದಾರೆ. ಅದರಲ್ಲಿ ಅನೇಕರು ಈ ನೃತ್ಯವನ್ನೇ ಪ್ರವೃತ್ತಿಯಾಗಿ ಮಾಡಿಕೊಂಡು ತಮ್ಮ ಜೀವನವನ್ನು ನಡೆಸುತ್ತಿದ್ದಾರೆ. ಮತ್ತನೇಕರು ಈ ನೃತ್ಯ ಕಲೆಯಲ್ಲಿ ತುಂಬ ಆಸಕ್ತಿ ವಹಿಸಿ ಕಲಿತು ಬೆಳೆಯುತ್ತಿದ್ದಾರೆ. ನಾಡಿನ, ರಾಷ್ಟ್ರದ, ವಿದೇಶಗಳಲ್ಲಿ ಎಲ್ಲ ಕಡೆಯೂ ತಮ್ಮ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ನಮ್ಮ ನಾಟ್ಯಾಂತರಂಗ ಸಂಸ್ಥೆಯಿಂದ ನೃತ್ಯಕರಣ ಎಂಬ ಈ ನೃತ್ಯ ಕಾರ್ಯಕ್ರಮದ ಒಂದು ಅಭಿಯಾನವನ್ನು ಒಂದು 10 ವರ್ಷಗಳ ಹಿಂದೆ ನಾವು ಮಾಡಿದ್ವಿ. ಅಲ್ಲಿಂದ ಇಲ್ಲಿಯವರೆಗೂ ಭಾಳ ಸುಶ್ರಾವ್ಯವಾಗಿ ನಡ್ಕೊಳ್ತಾ ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಾಡಿನ ಅತ್ಯಂತ ಚಿತ್ರಚಿತ ಹಾಗೂ ಮೇರು ಕಲಾವಿದರಾದ ಸಾವಿರಾರು ವಿದ್ಯಾರ್ಥಿಗಳನ್ನು ತಮ್ಮ ಕೊಳಲು ನಾದದಿಂದ ಬೆಳೆಸಿ ಕಲಿಸಿ ಅವರನ್ನು ಕೂಡ ವಿದ್ವಾಂಸರನ್ನಾಗಿ ಮಾಡಿರತಕ್ಕಂಥ ನಮ್ಮ ನಾಡಿನ ಮಹಾನ್ ವಿದ್ವಾಂಸರಾದ ಶ್ರೀ ಮಧುಸೂದನ್ ರವರು ಶ್ರೀ ವೇಣುಗೋಪಾಲ್ ರವರು ಬಂದಿರುವುದು ನಮ್ಮೆಲ್ಲರ ಭಾಗ್ಯ. ಅವರು ಈ ಒಂದು ಸಭಾಂಗಣದಲ್ಲಿ ಒಂದು ವಿಶೇಷವಾದ ಒಂದು ಮೆರಗನ್ನು ತಂದಿದ್ದಾರೆ. ಅವರು ಬಂದಿರುವುದೇ ನಮ್ಮ ಒಂದು ಪುಣ್ಯ. ಹಾಗಾಗಿ ನಮ್ಮ ಮನೆ ಕೂಡ ಹಾಗೂ ನಮ್ಮ ಈ ಒಂದು ಕಲಾ ದೇಗುಲ ಒಂದು ಪುಣ್ಯವಾಯಿತು ಅವರು ಬಂದಿರೋದ್ರಿಂದ. ನಾವು ಅವರನ್ನು ಹೃತ್ಪೂರ್ವಕವಾಗಿ ಮನಸ್ಸು ತುಂಬಿ ಸ್ವಾಗತಿಸ್ತಾ ಇದ್ದೀವಿ. ಇದೀಗ ಶುಭಾ ಧನಂಜಯ ಅವರು ಬಂದಿದ್ದಾರೆ. ಅವರನ್ನು ವೇದಿಕೆ ಮೇಲೆ ಕರೆದು ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಇಂದಿನ ಕಾರ್ಯಕ್ರಮದ ನಿರೂಪಣೆಯನ್ನು ಕುಮಾರಿ ಕಾಯ್ತಿ ನಡೆಸಿಕೊಡಲಿದ್ದಾರೆ. Namaste. A very good evening to one and all present here. Kairavi, a dear friend of Arundhati, and it's such a joy to be here today because as someone who's always admired her dance, I'm very happy to be hosting this show for her today and taking you all her Bharatanatyam recital this evening. So we begin this auspicious event with the lighting of lamp followed by an invocatory song on Goddess Saraswati, who is the revered Hindu deity of knowledge, music, art, wisdom and learning by Sri Aprameya Ji Vasisht, who is also the elder brother of Arundhati. Welcome you. Can I have the parents, Dr. Revati Govind and Dr. Raj, and our
musician, the senior musician of Karnataka, Karnataka's pride, Sri Venugopal on stage, please, to light the lamp. नौमि लक्ष्मण योगीन्द्र पादसेवैक धारकं श्रीरामं क्रतुनाथार्यं श्रीभाष्यामृतसागरं श्रीमते क्रतुनाथ महादेशिकाय नमः 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 श्री सरस्वती नमोस्तुते वरदे श्री सरस्वती नमोस्तुते वरदे श्री सरस्वती नमोस्तुते वरदे श्री सरस्वती नमोस्तुते परदेवते श्री सरस्वती नमोस्तुते परदेवते श्रीपति गौरी पति गुरु गुह विनुते विधियुवते श्रीपति गौरी पति गुरु गुह विनुते विधियुवते श्री सरस्वती नमोस्तुते वरदेवते श्रीपति गौरी पति गुरु गुह विनुते विधियुवते श्री सरस्वती नमोस्तुते वासनत्रय विवर्जित वरमुनि भावित मूर्ते वासनत्रय विवर्जित वरमुनि भावित मूर्ते वासनत्रय विवर्जित वरमुनि भावित मूर्ते वासवाद्य किल नीरर वासवाद्य किल निर्जर वर वितरण बहुकीर्ते वासवाद्य किल निर्जर वर वितरण बहुकीर्ते तरहासयुत मुखांबुरुगे अद्भुत चरणांबुरुगे हासयुत मुखांबुरुगे अद्भुत चरणांबुरुगे संसार विद्यापके सकल मंत्राक्षरहुगे श्री सरस्वती
ದರಹಾಸಯುತ ಮುಖಾಂಬುರುಗೆ ಅದ್ಭುತ ಚರಣಾಂಬುರುಗೆ ಸಂಸಾರ ವಿದ್ಯಾಪಕೆ ಸಕಲ ಮಂತ್ರಾಕ್ಷರಹುಗೆ ಶ್ರೀ ಸರಸ್ವತಿ ನಮೋಸ್ತುತೆ ಪರದೇವತೆ ಶ್ರೀಪತಿ ಗೌರಿ ಶ್ರೀಪತಿ ಗೌರಿ ಪತಿ ಗುರು ಗುಹ ವಿನುತೆ ವಿಧಿಯುವತೆ ಶ್ರೀಪತಿ ಗೌರಿ ಪತಿ ಗುರು ಗುಹ ವಿನುತೆ ವಿಧಿಯುವತೆ ಶ್ರೀ ಸರಸ್ವತಿ ನಮೋಸ್ತುತೆ ಏ Thank you. That was a soulful offering. Thank you so much. It's now. It's now time that we welcome Arundhati on stage. We begin the Bharatanatyam performance by invoking the blessings of the removal of obstacles, Lord Ganesha, seeking his grace for an auspicious commencement. The first item is a kriti on Lord titled Sri Vighnarajam Bhaje, composed by the Udukadu Venkata Subbayar, set in Ragam Gambhira Natai and Talam Khanda. This composition glorifies Ganesha as the supreme deity who dispels obstacles and bestows wisdom, prosperity, and spiritual clarity. The composer praises Vinayaka as Kunjaramukha, the elephant-faced lord, Shankara Sutta and Shankari Sutta, the beloved son of Lord Shiva and goddess Parvati, and as one who is worshipped constantly by gods, sages, and devotees alike. He is described as serene yet powerful, compassionate yet formidable, and as the embodiment of divine knowledge and truth. This piece also portrays the divine legend of the birth of Lord Ganesha. Goddess Parvati, while residing in her abode, from the turmeric paste used during her bath and brings him to life. She appoints him as her guard and instructs to allow no one to enter her chamber. When Lord Shiva arrives and is stopped by the young boy, an intense conflict ensues, leading Shiva, unaware of the child's identity, to sever the boy's head. Upon realizing Parvati's wish, Shiva child to life. He instructs his attendants to bring the head of the first living being found facing north, which turns out to be an elephant. The elephant head is placed upon the child's body, and thus Lord Ganesha is declared as the leader of Shiva's Ganas and blessed to be worshipped before all other deities. Through expressive Abhinaya and Nritta, this kriti highlights Ganesha's divine attributes, his majestic form, adorned with golden ornaments, his role as the protector of devotees, and his power to destroy ignorance, fear, and arrogance. He is celebrated as the eternal guide who leads humanity from darkness to knowledge. This composition is presented in Ragam Gambhira Natai, set to Talam Khanda Chapu, composed by Udukadu Venkata Subbayar, and choreographed by Natya Vidushi Kumari Maya Dhananjay. Let's welcome Arundhati on stage with a round of applause. तदमहं कुञ्जरमुखं शङ्करसुतं तमिह श्रीविघ्नराजं भजे सन्ततमहं वन्दे सुन्दरमुखं वन्दसातकसुतं तमिह श्रीविघ्नराजं भजे
tachum, tarigidadum tachum, tachum, tarigidadum tachum, tachum, tarigidadum tachum, tachum, tarigidadum dum, tatachum, 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 ಸೇವಿತ ಸುರೇಂದ್ರ ಮಹನೀಯ ಗುಣಶೀಲಂ ಸೇವಿತ ಸುರೇಂದ್ರ ಮಹನೀಯ ಗುಣಶೀಲಂ ಜಪತಪ ಸಮಾಧಿ ಸುಖ ವರದಾನುಕೂಲಂ ಭಾವಿತ ಸುರಮಣಿಗಣ ಭಕ್ತ ಪರಿಪಾಲಂ ಭಯಂಕರ ವಿಷಂಗಮಾತಂಗ ಕುಲಕಾಲಂ ಶ್ರೀ ವಿಘ್ನರಾಜಂ ಭಜೆ Tajum, tatanam, tatadim, tatadim, tatakram, tajum, tatanam, tatadim, tatadim, tatakram, tajum, tatadim, tatanam, tatadim, tatakram, hari rana, tatana, jonu, tajonu, dimi, takadadaga, darigidadum, tari rana, tata, jonu, tajonu, dimi, takadadam, taringinaga, dari rana, takadadaga, darigidadum, jana, jonu, takadadam, taringinaga, jonu, dimi, tatatik, kadadadam, tatik, kadadadam, tatik, kadadadam, ಕೇಯೂರಾರಾವಳಿ ಕಲಿತ ಗಂಭೀರ ಗೌರಗಿರಿ ಶೋಭಂ ಸುಶೋಭಂ ಕಾಮಾದಿ ಭಯ ಭರಿತ ಮೂಢ ಮದ ಕಲಿ ಕಲುಷ ಖಂಡಿತ ಮಖಂಡ ಪ್ರತಾಪಂ ಕನಕ ಸುಖನಾರದ ಪರಂಜಲಿ ಪರಾಶರ ಮದಂಗ ಮುನಿ ಸಂಗ ಸಲಾಪಂ ಸತ್ಯ ಪರಮ ಜನಯನ ಪ್ರಮೋದ ಮುಕ್ತಿಕರ ತತ್ವಮಸಿ ನಿತ್ಯ ನಿಗಮಾದಿ ಸ್ವರೂಪಂ ಶ್ರೀ ವಿಘ್ನರಾಜಂ ಭಜೆ ಶ್ರೀ ವಿಘ್ನರಾಜಂ ಭಜೆ ಶ್ರೀ ವಿಘ್ನರಾಜಂ ಭಜೇಹಂ 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 ಭಜೇಹಮಿ ಶ್ರೀ ವಿಘ್ನರಾಜಂ ಶ್ರೀ ವಿಘ್ನರಾಜಂ ಭಜೆ ಶ್ರೀ ವಿಘ್ನರಾಜಂ ಭಜೆ We're glad to be here. Namaste and a very good evening to everybody present here. I am Tushara, a dear friend of Arundhati, and I am happy to be introducing her to all of you today. Arundhati's journey in the arts began at the age of 6, deeply rooted in her family's strong Carnatic music tradition. Growing up in a home filled with Carnatic melodies, she found herself naturally drawn to rhythm and musical expression. Her fascination only grew stronger as she listened to her family sing, especially her brother, whose Carnatic vocals inspired her to explore the world of dance. At 7, Arundhati started her dance journey with creative dance at Natyantaranga, but her heart always leaned towards Bharatnatyam. At 8, she began her Bharatnatyam training under the guidance of Srimati Shubha Dhananjay, along with Vidushi Maya Dhananjay and Vidushi Mudra Dhananjay. Their mentorship helped shape a technique, artistry, and devotion to the dance form. Later, at 11, Arundhati expanded her training to include Kathak, also in Natyantaranga, further strengthening her understanding of rhythm, expression, and storytelling. Arundhati has been fortunate to perform on many esteemed platforms, beginning with Bal Bhavan Society and participating in Natyantaranga's annual event Guru Namana. She has also performed at the Sri Gayatri Temple festivities and had the honor of appearing on Doordarshan, India's national television channel, in its regional broadcast, an experience that added depth and confidence to her stage performance. A significant milestone in her journey was performing with the Natyantaranga team at the Nada Niranjanam Cultural Festival organized by TTD Tirupati. Arundhati's dedication and passion led her to achieve distinction in both junior and senior Bharatnatyam exams and to represent India at the International Dance Festival in Chengdu, China, where her performance was celebrated across cultures and borders. In 2024, Arundhati completed Arangetram,
a pivotal moment in Bharatanatyam that marks a dancer's debut solo performance. It symbolizes the culmination of years of training, discipline, and devotion, and signifies the dancer's readiness to stand independently on stage. For Arundhati, her Arangetram was not only a milestone but a heartfelt celebration of a commitment to the art form. Her journey has been supported by her parents and the family and the entire Natyantaranga team. Her father, Dr. Govindarajan MU, is an onco-imaging specialist at the Apollo Hospitals, Bengaluru, and director of Mirror Health, Bengaluru. Her mother, Dr. Revati S. Rajan, is the chief consultant in maternal fetal medicine and managing director at Mirror Health, Bengaluru. Her elder brother, Aprameya G. Vasisht, is a passionate Carnatic vocalist and is currently studying medicine at University of Pécs Medical School, Hungary. Beyond the stage, Arundhati has also excelled academically. She topped her academy and earned a scholarship to the University of Massachusetts Amherst, where she is pursuing computer science. But she has also pursued research through internships, including a research internship at IISc Bengaluru and the AI for Commonwealth internship at Amherst during her sophomore year. Arundhati's story is not only about talent, it is about dedication, discipline, and the deep love that drives her forward. Her art is a living expression of her spirit, her heritage, and her journey, and it continues to grow with every performance. Now I call upon my friend Kairavi to. Now, with offerings to Lord Ganesha, we now proceed to our next presentation, Kanjadalaya Takshi. The next piece is Kanjadalaya Takshi, beginning in Raga Arabhi, followed by a stuti in Raga Kamala Manohari, set to Aditala and composed by the revered Sri Muthuswami Dikshitar. This composition is a lyrical and philosophical praise of goddess Kamakshi, the presiding deity of Kanchipuram and the embodiment of beauty, devotion, and divine power. In the Pallavi, the composer describes goddess Kamakshi as the one with lotus petal-like eyes, enchanting and radiant, and as Tripura Sundari, the supreme beauty of the three worlds. She is Kamala Manohari, the one who delights goddess Lakshmi herself. The Anupallavi elaborates on her majestic presence. Her gait is compared to that of a royal elephant, and her feet are adorned with jewels. She is portrayed as the beloved consort of Lord Shiva, residing close to his heart, and her Anjani, the one who delights Lord Subramanya. She is Niranjani, the pure and unblemished one, who destroys all sorrow and affliction of her devotees. This piece also beautifully brings out an important episode from Shaiva Shakta mythology. Goddess Parvati, longing to reunite with Lord Shiva, finds him immersed in deep meditation following the destruction of the demon Tarakasura, who could only be slain by a son born to Shiva. In order to awaken Shiva from his intense tapas, the gods send Manmatha, the god of love. As Manmatha releases his floral arrow to stir Shiva's consciousness, Shiva opens his third eye in fury and burns Manmatha to ashes. Grief-stricken, Rati, the wife of Manmatha, pleads with goddess Parvati for compassion. Moved by her devotion, Parvati intercedes on her behalf. Shiva grants Manmatha life once again, but declares that he shall remain Ananga, formless and invisible, perceptible only to his wife. This episode reveals Parvati's role not only as devoted consort, but also as a compassionate mediator and divine mother. The Charanam continues to praise Kamakshi as one with a face radiant like the full autumn moon, adorned with a gentle, love-filled smile. She resides in a gem-studded palace, is the protector of love, and is the source of Sringara Rasa. The Madhyamakala Sahityam philosophically extols her as both the one and the many. The eternal stream of bliss, the universal mother, and the divine energy that illuminates the abode of Ekambaresha, Lord Shiva of Kanchipuram.
Thus, Kanjadalaya Dakshi presents Goddess Kamakshi as the perfect union of beauty, devotion, compassion, and supreme knowledge, celebrating her as both the cosmic mother and the intimate guide to her devotees. This is presented in Raga Kamala Manohari, set to Adi Tala, composed by Sri Muthuswami Dikshitar, rendered in the version of Sri M.N. Subramaniam and choreographed by Guru Srimati Shubha Dhananjay. Let's welcome Arundhati on stage. ಮುತ್ತುಸ್ವಾಮಿ ದೀಕ್ಷಿತರ ಕೀರ್ತನೆ, ಆರಭಿಯಲ್ಲಿ ಶ್ಲೋಕ, ನಂತರ ಕಮಲಾ ಮನೋಹರಿ ರಾಗ ಆದಿತಾಳದಲ್ಲಿ ಕೀರ್ತನೆ. पाशाङ्कुशौच वरदाभय पाणिपद्म पीताम्बरी कनकभूषण भूषिताङ्गी आषोडसाक्षर कलावृत पद्मवासा एकाक्षरी त्रिभुवनाधिपत्यो नमामि 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 कञ्जदलायताक्षी 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 कामाक्षी कञ्जदलायताक्षी कामाक्षी कञ्जदलायताक्षी कामाक्षी कञ्जदलायताक्षी कामाक्षी कमला मनोहरि त्रिपुर सुन्दरी कञ्जदलायताक्षी कामाक्षी कमला मनोहरि त्रिपुर सुन्दरी कञ्जदलायताक्षी कामाक्षी कुञ्जरगमनी
ಮಣಿಮಂಡಿತ ಮಂಜುಳ ಚರಣೆ ಕುಂಜರ ಗಮನೆ ಮಣಿಮಂಡಿತ ಮಂಜುಳ ಚರಣೆ ಕುಂಜರ ಗಮನೆ ಮಣಿಮಂಡಿತ ಮಂಜುಳ ಚರಣೆ ಕುಂಜರ ಗಮನೆ ಮಣಿಮಂಡಿತ ಮಂಜುಳ ಚರಣೆ ಮಾಮವ ಶಿವ ಪಂಜರ ಸುಖಿ ಪಂಕಜ ಮುಖಿ ಗುರು ಗುಹರಂಜನಿ ದುರಿತ ಭಂಜನಿ ನಿರಂಜನ್ ಕಂಜರಳಾಯ ಮಾಮವ ಶಿವ ಪಂಜರ ಸುಖಿ ಪಂಕಜ ಮುಖಿ ಗುರು ರಂಜನಿ ದುರಿತ ಭಂಜನಿ ನಿರಂಜನ್ ಕಂಜರಳಾಯ ಕಾಮಾಕ್ಷಿ ಕಮಲಾ ಮನೋಹರಿ ತ್ರಿಪುರ ಸುಂದರಿ ಕಂಜರಲಾಯತಾಕ್ಷಿ ಕಾಮಾಕ್ಷಿ ರಾಕ ಶಶಿವದನೆ ರಾಕ ಶಶಿವದನೆ ರಾಕಾಶ ಶಿವದನೆ ಸುರತನ್ನೇ ರಕ್ಷಿತ ಮದನೆ ರತ್ನ ಸರನೆ ರಾಕಾಶ ಶಿವದನೆ ಸುರತನ್ನೇ ರಕ್ಷಿತ ಮದನೆ ರತ್ನ ಸರನೆ ರಾಕಾಶ ಶಿವದನೆ
త్రిపుర సుందరీ కంజరళాయతాక్షి కామాక్షి కమలా మనోహరి త్రిపుర సుందరీ కంజరళాయతాక్షి కామాక్షి. That was a beautiful presentation, Arundhati. We now move on to the next presentation, Godavari. This piece takes us to the sacred river Godavari, inspired by Margataranga, depicting a poignant episode from the Ramayana. Set during Rama and Sita's exile at Panchavati, the story unfolds from peace into desire, deception, separation, and destiny. Shurpanaka, captivated by Rama, is rejected by both Rama and Lakshmana, leading to her attack on Sita and her humiliation. Seeking revenge, Ravana uses Maricha, who transforms into a golden deer, to lure Rama away. As Rama pursues the deer, Maricha cries out in Rama's voice, prompting Sita to send Lakshmana to help. Before leaving, Lakshmana draws the protective Lakshmana Rekha around the hermitage. Ravana disguises himself as a sage, and Sita steps beyond the line to offer alms, leading to her abduction. On returning, Rama is overwhelmed by Viraha. He searches desperately, questioning nature and the river Godavari itself. The silent river stands as a witness to love, loss, and divine purpose. Godavari, lyrics by Padma Bhushan Dr. Shatavadani R. Ganesh, music by Vidwan T.S. Krishnamurthy, and choreography by Dr. Lalita Srinivasan. Thank you. पंचवटी पर्णशाला सीतारामुలకు लीला 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 पंचदारमायनु प्रपंचमोदमुनेनु पंचदारमायनु प्रपंचमोदमुनेनु पंचवटी पर्णशाला सीतारामुలకు लीला రాముని ధీరోద్ధత
సీతేయొక్క నమ్రత వనిత రాముని ధీరోదాత సీతయొక్క నమ్రత వనిత ప్రేమల దాంపత్య నీతి అయ్యో ఎడబాసెనే ప్రేమల దాంపత్య నీతి అయ్యో ఎడబాసెనే ప్రేమల దాంపత్య నీతి ప్రేమల దాంపత్య నీతి ప్రేమల దాంపత్య నీతి అయ్యో ఎడవాసెనే పంచవటి పర్ణశాల సీతారాములకు లీలా మారీచుని మోసము విరహాగ్ని కల్పించనే మారీచుని మోసము విరహాగ్ని కల్పించనే మారీచుని మోసము మారీచుని మోసము
చుని మోసము మారీచుని మోసము సీత లక్ష్మణ మారీచుని మోసము మారీచుని మోసము भवति भिक्षां देहि भवति भिक्षां देहि भवति भिक्षां देहि మారీచుని మోసము విరహాగ్నిని కల్పించనే మారీచుని మోసము విరహాగ్నిని కల్పించనే సీతారాముల వియోగ అశ్రుధార గోదావరి సీతారాముల వియోగ అశ్రుధార గోదావరి సీతారాముల వియోగ అశ్రుధార గోదావరి ధారలుగా మారెనే ధారలుగా మారెనే
मेरलने मीरने मेरलने मीरने मेरलने मीरने गोदावरी गोदावरी So how much did you all like her performance till now? Louder. Louder. Okay, I hope she heard it. So we now move on to the next presentation, Aigiri Nandini. It is a powerful Devi Stuti composed by Adi Shankaracharya, celebrating the divine feminine. It glorifies goddess Parvati, who transforms into goddess Durga to restore cosmic balance. In her gentle form as Gauri, she is the compassionate consort of Lord Shiva and the universal mother. When the world is tormented by demons like Mahishasura, she assumes a fierce form to uphold dharma. As evil overwhelms the gods, the Trimurti combine their divine energies. From this union emerges goddess Durga, radiant and invincible. She becomes a warrior goddess, riding her lion and wielding celestial weapons. Her fierce form is fearless, unstoppable, and unyielding. She destroys demons such as Mahishasura, Madhu, and Kaitaba. Her wrath is born not of anger, but of compassion for the innocent. Even in ferocity, she remains deeply maternal. She is terrifying to evil, yet endlessly compassionate to devotees. As Jagadamba, she listens to the prayers of those who surrender to her. This piece concludes with a plea for her daya and kripa. This piece is set in Raga, Punnaga Varali, and Tala Malike. Choreographed by Natya Vidushi Kumari Mudra Dhananjay. Thank you. शिवे सर्वार्थसाधिके शरण्ये त्र्यम्बके गौरी नारायणी नमोस्तुते नारायणी नमोस्तुते ताम तक ताम तर
निजभुजदण्डनिपातितखण्डविपातितमुण्डपटाधिपते
महिषासुरमर्दिनि रम्यकपर्दिनि शैलसुते ऐषधखण्डविखण्डितरुण्डवितुण्डितशुण्ड गजाधिपते ऋतगजगण्डविदारणचण्ड पराक्रमशुण्ड मृगाधिपते निजभुजदण्ड निपातितखण्ड निपातितमुण्ड भटाधिपते जय जय हे महिषासुरमर्दिनि रम्यकपर्दिनि शैलसुते तझं झं तकिट तझं झं तकिट तझं झं तकिट तां तां किर्दक्करिगिर्दों तझं झं तकिट तझं झं तकिट तझं झं तकिट तां किर्दक्करिगिर्दों तझं झं तकिट तां तां किर्दक्करिगिर्दों तकिट झं झं तकिट तै तै किर्दक्करिगिर्दों तझं झं तकिट तां तां किर्दक्करिगिर्दों तकिट झं झं तकिट तै तै किर्दक्करिगिर्दों तझं झं तकिट तां तां किर्दक्करिगिर्दों तकिट झं झं तकिट तै तै किर्दक्करिगिर्दों तझं झं तकिट तकिट झं झं तकिट तझं झं तकिट तकिट झं झं तकिट तझं तकिट झं तकिट झं तकिट तझं किर्दक्करिगिर्दों किर्दक्करिगिर्दों तझं तकिट तझं झं तकिट तझं झं तकिट तां किर्दक्करिगिर्दों तझं किर्दक्करिगिर्दों तकिट झं 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 किर्दक्करिगिर्दों तां तां किर्दक्करिगिर्दों 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 तां किर्दक्करिगिर्दों 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 तां किर्दक्करिगिर्दों 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 तां ऐ शरणागत वैरिवधूवर वीरवराय भयादयते त्रिभुवनमस्तकशूलविरोधि शिरोधि कृतामलशूलकरे धूमि धूमितामर दुन्दुभिनाद महोमुखरीतगतिमकरे जय जय हे महिषासुरमर्दिनि रम्यकपर्दिनि शैलसुते ऐ शरणागत वैरिवधूवर वीरवराय भयदायकरे त्रिभुवनमस्तकशूलविरोधि शिरोधि कृतामलशूलकरे धूमि धूमितामर दुन्दुभिनाद महोमुखरीकृतदिग्मकरे जय जय हे महिषासुरमर्दिनि रम्यकपर्दिनि शैलसुते रम्यकपर्दिनि शैलसुते रम्यकपर्दिनि शैलसुते कमलदलामल कोमलकान्ति कलाकलितामल भाललते सकलविलास कलानिलयक्रम केणिचलत्कल हंसकुले अलिकुल संकुल कुवलयमण्डल मौलिमिलत्कुलालिकुले जय जय हे महिषासुरमर्दिनि रम्यकपर्दिनि शैलसुते रम्यकपर्दिनि शैलसुते ऐ मयि दीनदयालुतया कृपयैव त्वया भवित्यमुमे ऐ जगतो जननी कृपयासि यथासि तथा
रम्यकवर्तिनि शैलसुते जय जय हे महिषासुरमर्दिनि रम्यकवर्तिनि शैलसुते जय जय हे महिषासुरमर्दिनि रम्यकवर्तिनि शैलसुते जय जय हे महिषासुरमर्दिनि रम्यकवर्तिनि शैलसुते 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 रम्यकवर्तिनि शैलसुते रम्यकवर्तिनि शैलसुते जय जय महिषासुरमर्दिनि जय जय हे महिषासुरमर्दिनि जय जय हे महिषासुरमर्दिनि That was a mesmerizing performance, Arundhati. Now, before we move on to the next presentation, I would like to talk a few words about our beloved guru, Srimati Shubha Dhananjay ma'am. Srimati Shubha Dhananjay is one of the leading Bharatanatyam dancers of Karnataka, known for her versatility as a performer, guru, choreographer, and cultural organizer. With a dynamic presence on prestigious stages across India and abroad, Shubha has consistently delivered captivating performances through classical recitals and thematic dance ballets. Her choreography blends tradition and innovation, seamlessly integrating classical roots with contemporary sensibilities. Some of her critically acclaimed productions include Amrita Matana, Narakasura Vade, Kanmani Krishna, Radha Madhava, Srinivasa Kalyana, Sridevi Mahatme, and many more. Recognized as a cultural ambassador, Shubha has represented Indian classical dance globally at major festivals in the UK, Maldives, Nepal, China, Malaysia, Australia, and beyond. Recognized in 2004, Belli Gedje, a national dance festival commemorating 25 years of her illustrious dance journey, was celebrated as one of the finest cultural events of the year. As the founder and director of Natyantaranga and Karana, Shubha has nurtured generations of artists through rigorous training in the classical dance, vocal and instrumental music, and yoga, imbibing the spirit of the Gurukula system. Students and teachers from across the globe visit annually for intensive training. Under her guidance, Nritya Bharat, the National Dance Festival of Natyantaranga, has brought together eminent artists from across India. Shubha's work has been widely featured on television and documented in an academic institutions through lecture demonstrations. Shubha has served as the cultural ambassador at Bali, Indonesia, promoting India's rich heritage internationally. Srimati Shubha Dhananjay has received numerous accolades for her artistic excellence and contributions, including Sri Kempegowda Award, Nritya Saraswati, Gnana Saraswati, Yugadi Puraskara, Karnataka Jyoti, to name a few. A dedicated philanthropist, Shubha actively identifies and trains talented youth from rural areas free of cost, ensuring that the continuity of Indian classical arts across the sections of the society. She travels extensively to deliver lectures and demonstrations at school, colleges, and governmental bodies, nurturing awareness and appreciation for classical dance. In recognition of her lifelong dedication, Srimati Shubha Dhananjay has been appointed as the President of Karnataka Sangeeta Sahitya Nritya Academy by the Government of Karnataka. She considers this a profound honor and continues to serve with the belief that through dance, she not only shares its spiritual essence, but also empowers future generations to preserve and carry forward India's rich artistic legacy. Now I call upon Kairavi to give the synopsis of the next presentation. The final piece of the recital is a Tillana in Raga Mohana Kalyani, set to Aditala and composed by Sri Lalgudi Jayaraman. Traditionally presented as a concluding item, the Tillana is vibrant and energetic, highlighting rhythmic precision and joyful movement. The Pallavi and Anupallavi are rich in jatis and shulkatus, emphasizing intricate footwork and complex rhythms. The choreography invokes the graceful movements of the peacock, the Vahana of Lord Skanda,
adding visual poetry. The Charanam introduces Sahitya in praise of Lord Skanda, the son of Lord Shiva and goddess Parvati. He is described as Sundara Mohana, eternally charming and revered by sages. The Sahitya also portrays the playful interaction between Valli and Subramanya, expressing gentle Shringara. Skanda is celebrated as the supreme guru and the source of wisdom. Set in uplifting Raga Mohana Kalyani, the Tilana blends melody with rhythmic vitality. The performance concludes on an auspicious and joyous note. This is followed by the Mangalam, Ramachandraya Janaka, offering salutations to Lord Rama. Prayers are offered for peace, harmony, and divine blessings for all. Now presenting the Mohana Kalyani Tilana, set to Adi Tala, composed by Sri Lalgudi Jayaraman and choreographed by Natya Vidushi Maya Dhananjay. Thank you. ತಕತ ಜನುದೀಂ ತತ ಜನುದೀಂ ತನ ತೀರನ 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 ಧೀರನ ಧೀರನ ತಕತ ಜನುದೀಂ ತತ ಜನುದೀಂ ತನ ಧೀರನ 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 ತಕತ ಜನುದೀಂ ತತ ಜನುದೀಂ ತನ
ತದಚುನುದೀಂ ತನ್ನ ಧೀರನ ಸುಂದರ ಮೋಹನ ರೂಪಂ ಸುಂದರ ಮೋಹನ ರೂಪಂ ಸುಂದರ ಮೋಹನ ರೂಪಂ ವಂದಿತ ಮುನಿ ಜನಾನಂದಂ ಸುಂದರ ಮೋಹನ ರೂಪಂ ವಂದಿತ ಮುನಿ ಜನಾನಂದಂ ಸಂತತಂ ವಳ್ಳಿಕಾಂತಂ ಚಿಂತಯ ಗುರುವರಂ ಸ್ಕಂದಂ ಸಂತತಂ ವಳ್ಳಿಕಾಂತಂ ಚಿಂತಯ ಗುರುವರಂ ಸ್ಕಂದಂ ಸುಂದರ ಮೋಹನ ರೂಪಂ ವಂದಿತ ಮುನಿ ಜನಾನಂದಂ
ತಕತಚಂ ಧೀಂ ತತಜಂ ಧೀಂ ತಚಂ ಧೀಂ ಪದರಿ ಸನಿ ದಿ ಗಿಣದು ತಕತಚಂ ಧೀಂ ತತಜಂ ಧೀಂ ತಜಂ ಧೀಂ ಪದಗರಿ ಸನಿ ನಪ ಮಗರಿ ತಕತಳಾಂಗು ತಕತದೀಂ ತಸರಿ ಗರಿ ಸನ್ ಪದಗರಿ ಸನಿ ನಪ ಮಗರಿ ತತ ತಕದೀಂ ತದಿ ಗಿಣದೋ ತಗರಿ ಸನಿ ದ ಕೀಟ ತಜಂ ತಾಂ ತಾಂ ತದಿ ತಕತಜನುದಿ ದೀಂ ದೀಂ ತದೋ ತಕತಜನುದಿ ತಾಂ ತಾಂ ತದಿ ತಕತಜನುದಿ ತತಜನುದಿ ತನದಿ ತಕತಜನುದಿ ತತಜನುದಿ ತನದಿ ತಕತಜನುದಿ ತತಜನುದಿ ತಕತಜನುದಿ ತಜನುದಿ ತಜನುದಿ ತನದಿ ರಾಮಚಂದ್ರಾಯ ಜನಕರಾಜ ಮನೋಹರಾಯ ಮಾಮಕಾಭೀಷ್ಟದಾಯ ಮಹಿತ ಮಂಗಳಂ ರಾಮಚಂದ್ರಾಯ ಜನಕರಾಜ ಮನೋಹರಾಯ ಮಾಮಕಾಭೀಷ್ಟದಾಯ ಮಹಿತ ಮಂಗಳಂ ಕೋಸಲೇಶಾಯ ವಂದಗಾಸ ದಶಭೂಷಣಾಯ ವಾಸವಾದಿ ವಿನುತ ಸದ್ವಿರಾಯ ಮಂಗಳಂ चारुमेघरूपाय चन्दनादिचर्चिताय हारकटकशोभिताय भूरिमङ्गलम् ललितरत्नकुण्डलाय तुलसीवनमालाय जलजसदृशदेहाय चारुमङ्गलम् देवकीसुपुत्राय देवदेवोत्तमाय भावना गुरुवराय भव्यमङ्गलम् पुण्डरीकाक्षाय पूर्णचन्द्रवदनाय अण्डजावाहनाय अतुलमङ्गलम् विमलरूपाय विविधवेदान्तवेद्याय सुमुखचित्तकामिताय शुभ्रमङ्गलम् रामदासाय मृदुलहृदय कमलवासाय स्वामिभद्रगिरिवराय सर्वमङ्गलम् रामचन्द्राय जनकराज मनोहराय धमकाभीष्टदाय महितमङ्गलम् रामचन्द्राय जनकराज मनोहराय मामकाभीष्टाय महितमङ्गलम् स्वामि भद्रगिरिवराय सर्वमङ्गलम् स्वामि भद्रगिरिवराय सर्वमङ्गलम् स्वामि भद्रगिरिवराय सर्वमङ्गलम् 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 ಎಷ್ಟೋ ಸುಮಧುರ ಭರತನಾಟ್ಯ ಕಾರ್ಯಕ್ರಮವನ್ನು ಅರುಂಧತಿ ತಮ್ಮ ಮುಂದೆ ನೀಡಿದ್ದಾರೆ. ಇದೀಗ ನಾನು ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಡಾಕ್ಟರ್ ರೇವತಿ ಗೋವಿಂದರಾಜ್ ಹಾಗೂ ಡಾಕ್ಟರ್ ಗೋವಿಂದರಾಜ್ ಅವ್ರನ್ನ ವೋಟ್ ಆಫ್ ಥ್ಯಾಂಕ್ಸ್ ಹೇಳಲಿಕ್ಕೋಸ್ಕರ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ದಯವಿಟ್ಟು ಯಾರು ಹಾಗೆ ಹೋಗಬಾರ್ದು. ಇನ್ನೊಂದು 5 ನಿಮಿಷ ಇದೊಂದು ಸಭಾ ಕಾರ್ಯಕ್ರಮ, ಆಮೇಲೆ ಊಟ ಮಾಡಿಕೊಂಡೇ ಹೋಗಬೇಕು, ಇಲ್ಲಾಂದರೆ ಕೃಷ್ಣನ ಕೋಪ ಬಂದುಬಿಡುತ್ತೆ. ಇಸ್ಕಾನಿಂದ ಊಟ ಬಂದಿರೋದು, ಅವರ ಪ್ರಸಾದ. ದಯವಿಟ್ಟು ಆಯಿತಾ? Actually, I have very few words to say and I have tears in my eyes. And thank you so much, Madam and
Mudra and Sir, and it's become like a family, and Maya and the entire Natyantaranga family. And I don't know, I mean, I just have just thanks to say. And incidentally, we are also celebrating the 10th Foundation Day of Mirror Health. I'm so glad to have so many babies that I have delivered who've joined to see this wonderful, what should I say, dance program. And it was not just a dance program, it was bliss for us. And I think I've really run out of these words. It was, thank you so much, madam, for creating this beautiful moment. Thank you so much, Mudra and everybody. And, sir has just gone out of the way to make sure that things are arranged, because we were trying to coordinate everything on the flight, and, it just happened. And thank you so much to my husband and, of course, Arundhati. I'm really proud of you. Yeah, once again, thank you so much. Thank you, madam. Without you, I think this wouldn't have happened actually. Of course, Arundhati has been growing under the guardianship of yours as far as dance is concerned. So we are so thankful to you. And Dhananjay ma'am, Mudra and Maya, I mean, all of them have contributed to her growth. We are really, really happy for her. And thank you so much from the bottom of my heart. Dhananjay sir, as I said, is the pillar of this Natyantaranga, and without whom this event wouldn't have happened. And of course, we thank you so much, the audience, and the without you, I think this event wouldn't have happened. Thank you so much taking time off on a Monday evening, of course, long weekend, so raining, and thank you so much once again about all these things. And what can I say about Arundhati? I'm so proud of her. Yeah, she is leaving us in the next 3-4 days, so that is a sad part for me. But I'm sure that she'll do very well in her future. I pray to God that God gives her a lot of strength and energy to achieve whatever she wants to in her life, both academically as well as culturally. Thank you so much. Thank you, all of you. And thank you so much, Venugopal sir, for gracing this occasion. It's a pleasant surprise for all of us. And I want you to please come on stage and have a please say a couple of words. Incidentally, Venugopal sir was the one who performed flute for Arundhati's Angetram last year. Good evening, friends. Namaskara, Bandhavule. Sometimes God's grace, pleasant surprise do happen. Today one such day. ಒಂದು ಒಳ್ಳೆಯ ದಿನ, ರಿಪಬ್ಲಿಕ್ ಡೇ ಒಂದಾದರೆ ಒಂದು ಒಳ್ಳೆಯ ನೃತ್ಯವನ್ನು ನೋಡೋಕ್ಕೊಂದು ಅವಕಾಶ. Of course, this was not planned from my side, of course. My dear friend, ಶ್ರೀ ಅಶೋಕ್ ಅವರು ಇವತ್ತು ನನಗೆ ಇಲ್ಲೊಂದು ನಮ್ಮ ಸ್ನೇಹಿತರ ಮಗಳದೊಂದು ನೃತ್ಯ ಇದೆ ಬನ್ನಿ ಅಂತ ಹೇಳಿ ಕರೆದ್ರು. ಬಂದ ಮೇಲೆ ಇಲ್ಲೆಲ್ಲ ನನ್ನ ಪರಿಚಯ, ಗುರುಗಳ ಹೆಸರು ನೋಡಿದ್ಮೇಲೆ it's an honor, it's a privilege for me that I have been in association with Natyantaranga with Shubha Dhananjaya, ಈಗ Shubha Narasimhaya ಆಗಿದ್ದ ಕಾಲದಿಂದ, from even before the institution was started in 1987, earlier to that. That's a great honor I can claim. I have been in association, ಇವ್ರ ಜೊತೆ ಎಲ್ಲ ಬೇಕಾದಷ್ಟು ಕಾರ್ಯಕ್ರಮಗಳಲ್ಲಿ ನುಡಿಸುವಂಥ ಭಾಗ್ಯ ನನಗೆ ಒದಗಿದೆ. ಅವರ ಮಕ್ಕಳು ಮುದ್ರಾ ಮಾಯಾಗಾಗ್ಬೋದು, ಧನಂಜಯ್ is a good, very good friend of mine. Because of him, I have got many opportunities to participate in many of the cultural events that he has organized, of course. ಒಂದು ಗ್ರೇಟ್ ಈವ್ನಿಂಗು ಇವತ್ತು ಏನಪ್ಪ ಅಂತಂದರೆ ನನಗೆ ಇವತ್ತು ಐ ಆಮ್ ಪರ್ಟಿಕ್ಯುಲರ್ಲಿ ಓವರ್ವೆಲ್ಮ್ಡ್ ದಟ್ ಅವರ್ ಡಿಯರ್ ಶ್ರೀ ವಿದ್ವಾನ್ ಗಣೇಶ್ ಶತಾಬ್ದಿ ಗಣೇಶ್ಜಿಗೆ ಇವತ್ತು ಪದ್ಮಭೂಷಣ್ ಬಂದಿರುವಂಥದ್ದು. ಅವರು ನಾಡಿಗೆ ಒಂದು ಹೆಮ್ಮೆ, ಗ್ರೇಟ್ ವಿದ್ವಾನ್ ಆಫ್ ದಿಸ್ ಲ್ಯಾಂಡ್. ಅವ್ರದ್ದು ಒಂದು ರಚನೆ ಗೋದಾವರಿ, ಐ ಥಿಂಕ್ ಅದನ್ನು ಮಾಡಿದ್ರು, ಪಂಚವಟಿ ಪರ್ಣಶಾಲಾ. ಅದು ಒಂದು ಸುಯೋಗ ನನಗದು. ಅದನ್ನು ಹಾಡಿದವ್ರು ನಮ್ಮ 30,000 ಅಂತಲೇ ಕಾಣುತ್ತೆ. ಆ್ಯಂಡ್ ದೆನ್ ವಿನಯ್ ಮಾನ್ಯ, ಐ ಆಮ್ ಕರೆಕ್ಟ್, ಐ ಇಂಟ್ರೊಡ್ಯೂಸ್ಡ್ ವಿನಯ್ ಮಾನ್ಯ ಟು ಯುವರ್ ಸ್ಕೂಲ್. ವಿನಯ್ ಮಾನ್ಯ ಬಿಕಾಸ್ ನಮ್ಮ ಇವತ್ತು ಸೀತಾರಾಮ್ ಬಂದಿದ್ದಾರಲ್ಲ, ಅವ್ರ ಅಕ್ಕನ ಮಗ ಆತ. ಅವ್ರು ನನ್ನ ಹತ್ರ ಒಂದು ಪಾಠ ಮಾಡ್ಕೊಂಡಿದ್ದಾರೆ. ಒಂದು ಸಲ ಡ್ಯಾನ್ಸ್ ಆಡಬೇಕು ಅಂತ ಹೇಳಿದಾಗ ಐ ರಿಮೆಂಬರ್ ವೇಗ್ಲಿ ಮಾನುಮತಿ ಅವರಿಗೆ ಇವರಿಗೆಲ್ಲ ಪರಿಚಯ ಮಾಡಿಸಿದೆ. ಅವ್ರು ಹಾಡಿದ ಹಾಡುಗಳನ್ನು ನಾನು ಕೇಳಿದೆ ಇವತ್ತು. ಅವರು ಅಷ್ಟೇ, ಹೌದು, ರಾಘವೇಂದ್ರ ನಮ್ಮ ಫ್ಲೂಟು,
ಪುಟ್ಟಿ ಮೋಹನ್ ಎಲ್ಲ ನಿಮ್ಮಲ್ಲೆಲ್ಲ ಪಾಠ ಮಾಡ್ತಾಯಿದ್ರು. ಸೊ ಮೈ ಅಸೋಸಿಯೇಷನ್, ಐ ಗೋ ಬ್ಯಾಕ್, ಐ ಚೆರಿಶ್ ದೋಸ್ ಮೊಮೆಂಟ್ಸ್. ಆಮೇಲೆ ಅದ್ಭುತವಾದಂಥದ್ದು ಕಂಜದಳ ಆಯತಾಕ್ಷ ಮಾಡಿದಾಗ ಅದರಲ್ಲಿ ಆ ಕುಂಜರಗ ಮನೆ, ಆ ಜಾಗಕ್ಕೆ ವೆರೈಟಿ ಆಫ್ ಲಯ ವಿನ್ಯಾಸಗಳು ಮಾಡಿದ್ದು. ಕುಂಜರಗ ಮನೆ ಅಂದರೆ ಆನೆಯ ನಡೆ ಉಳ್ಳೆವಂತು ಅರಳು ಅಂತ ಹೇಳೋದು, ತಾಯಿನ ಹೇಳೋದು. ಅಲ್ಲಿ ವೆರೈಟೀಸ್ ಆಫ್ ಯುವರ್ ಫುಟ್ ವರ್ಕ್ಸ್ ವರ್ ವಂಡರ್ಫುಲ್. ದಟ್ ಸ್ಪೀಕ್ಸ್ ಆಫ್ ದಿ ಎಲಿಗೆನ್ಸ್ ಆಫ್ ದಿ ಮೇಡಮ್ ಹರ್ ಕೋರಿಯೋಗ್ರಫಿ. ಐ ಚೆರಿಶ್ ದೋಸ್ ಮೊಮೆಂಟ್ಸ್. ಮಾಯಾರಾವ್ ಇನ್ಸ್ಟಿಟ್ಯೂಟ್ನಲ್ಲಿ ನಾವೆಲ್ಲ ಅವ್ರ ಕಥಕ್ಗೆ, ಅವ್ರ ಪೇತ್ನಿಗೆ, ಇದಕ್ಕೆಲ್ಲ ನುಡಿಸಿರುವಂಥದ್ದು ನನಗೆ ಎಲ್ಲ ನೆನಪಾಗ್ತಾ ಇದೆ. ಹಾಗಾಗಿ ಅರುಂಧತಿ, ತಾಯಿ ರೇವತಿ, ಪ್ರಾಯಶಃ ಅವರೊಂದು ಸ್ಟಾರು. ರೇವತಿ ಈಸ್ 27th ಸ್ಟಾರ್ ನಮ್ಮ ಅಸ್ಟ್ರಾಲಜಿನಲ್ಲಿ. ಅರುಂಧತಿ ಅನದರ್ ಸ್ಟಾರ್. ಸೊ ಎಲ್ಲ ಗೋವಿಂದರ ಕೃಪೆ. ಹಾಗಾಗಿ ಈ ಫೀಲ್ಡಲ್ಲೂ ಕೂಡ ಲೆಟ್ ಆರ್ ಶೈನ್ ಲೈಕ್ ಎ ಸ್ಟಾರ್. ಮೆಡಿಕಲ್ ಸೈನ್ಸ್ ಆ್ಯಂಡ್ ಆರ್ಟ್, ದೇ ಗೋ ಟುಗೆದರ್. Even nowadays, even art is taking some valuable positions in the field of health therapy ಅಂತಲ್ಲಿ ಎಲ್ಲ ಮಾಡ್ತಾರೆ. ಹಾಗಾಗಿ ಅವರ್ ಡ್ಯಾನ್ಸ್ ಆಲ್ಸೋ, ಲೆಟ್ ಇಟ್ ಆಲ್ಸೋ ಗಿವ್ ಗುಡ್ ಹೆಲ್ತ್ ಟು ಎವ್ರಿಬಡಿ. ಒಳ್ಳೆ ಫ್ಯೂಚರು ಈ ಕ್ಷೇತ್ರದಲ್ಲಿ ಅವಳಿಗೆ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ, ಎಲ್ಲರಲ್ಲೂ ಪ್ರಾರ್ಥನೆ ಏನಪ್ಪ ಅಂದರೆ, ಅವರ್ ಲ್ಯಾಂಡ್ ಈಸ್ ಫುಲ್ ಆಫ್ ದಿಸ್ ಗ್ರೇಟ್ ಕಲ್ಚರ್. This should be taken forward. ಹೆಂಗಪ್ಪ ಅಂದರೆ ಬೈ ಪರ್ಸ್ಯೂಯಿಂಗ್ ಆ್ಯಂಡ್ ಮೇಕಿಂಗ್ ಸ್ಟಡೀಸ್. ಇಂಥ ಟೀಚರ್ಗಳ ಹತ್ರ ಸೇರ್ಕೋಬೇಕು, ಇದನ್ನು ಮುಂದಕ್ಕೆ ತೊಗೊಂಡೋಗ್ಬೇಕು. ಯು ಶುಡ್ ಆಲ್ ಬಿಕಮ್ ದಿ ಕಸ್ಟೋಡಿಯನ್ಸ್ ಆಫ್ ದಿ ಫ್ಯೂಚರ್ ಆರ್ಟ್ ಫೀಲ್ಡ್. ಇದೊಂದು ಬ್ಯೂಟಿಫುಲ್ ಆಡಿಟೋರಿಯಂ. ನನಗೆ ಭಾಳ ಸಂತೋಷ ಆಯಿತು ನೋಡಿ. ಈ ಫಸ್ಟ್ ಟೈಮ್ ಐ ಆಮ್ ಕಮಿಂಗ್ ಹಿಯರ್. ಸಚ್ ಎ ಹೋಮ್, ಏನು ಹೇಳ್ತಾರೆ, ಇಂಟಿಮೇಟ್ ಥಿಯೇಟರ್, ಮನೆ ಅಂಗಳದಲ್ಲಿ ಇದ್ದಂಗೆ ಭಾಳ ಚೆನ್ನಾಗಿದೆ. ಈ ರೀತಿ ನಿಮ್ಮ ಈ ಒಂದು ಕೈಂಕರ್ಯ ಏನಿದೆ, ಲೆಟ್ ದಿಸ್ ಸರ್ವಿಸ್ ಟು ದಿ ಕಮ್ಯುನಿಟಿ ಕಂಟಿನ್ಯೂ. ಲಾಂಗ್ ಲಿವ್ ಆರ್ಟ್ ಆ್ಯಂಡ್ ಕಲ್ಚರ್. ಒನ್ಸ್ ಅಗೇನ್ ವಿಶಿಂಗ್ ಯು ಆಲ್ ಹ್ಯಾಪಿ ರಿಪಬ್ಲಿಕ್ ಡೇ, ಹ್ಯಾಪಿ ಡ್ಯಾನ್ಸ್ ಡೇ, ಎವ್ರಿಥಿಂಗ್. ಥ್ಯಾಂಕ್ ಯು ಫಾರ್ giving me an opportunity to share my thoughts. Thank you very much. Yeah. Madam, please, couple of words. ಕಪಲ್ ಸಾಕಾಗೋದಿಲ್ಲ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ವಾಟ್ ಡು ಐ ಸೇ? ವೆನ್ ದ ಹಾರ್ಟ್ ಈಸ್ ಫುಲ್, ದ ವರ್ಡ್ಸ್ ಡು ನಾಟ್ ಕಮ್, ಆ್ಯಂಡ್ ಐ ಥಿಂಕ್ ಓನ್ಲಿ ಎ ಬ್ಯೂಟಿಫುಲ್ ಹಗ್ to this lovely student of mine says it all. But still I need to say something. ರಂಗಪ್ರವೇಶ ಆದಮೇಲೆ ಒಂದು ಕಾರ್ಯಕ್ರಮ ಮಾಡಿದಾಗ ಸಮ್ ಕೈಂಡ್ ಆಫ್ ಒಂದು ಸಾರ್ಥಕತೆ ಕಾಣುತ್ತೆ. ಯಾಕೆ ಅಂತ ಹೇಳಿದ್ರೆ, ರಂಗಪ್ರವೇಶದಲ್ಲಿ ತಂದೆ ತಾಯಿ ಬಹಳ ಟೆನ್ಷನಲ್ಲಿರ್ತಾರೆ. ಎಷ್ಟೋ ವರ್ಷದ ಕನಸು, ಆ ಮಗು ಚಿಕ್ಕದಾಗಿ ಬೆಳೆದು ಆ ಎಕ್ಸಾಮ್, ಈ ಪ್ರೋಗ್ರಾಮ್, ಈ ಕಾಂಪಿಟೇಷನ್, ಇದು ಎಲ್ಲ ಮುಗಿಸಿ ಒಂದು ರಂಗಪ್ರವೇಶಕ್ಕೆ ಒಂದು ಖರ್ಚು ಮಾಡಬೇಕಾದ್ರೆ ನಮ್ಮ ಮಗಳು ರೆಡಿ ಇದ್ದಾಳ, ಹೇಗೆ ಅವಳ ಹೆಲ್ತ್, ಹೇಗೆ ಅವಳು ರೆಡಿ ಆಗಿದ್ದಾಳ, ಆಮೇಲೆ ನಾವು ಕರೆದಿರೋರೆಲ್ಲ ಬರ್ತಾರೆ, ಏನೋ ಒಂದು ಸಾವಿರಾರು ಟೆನ್ಷನ್ಸ್ ಮಧ್ಯದಲ್ಲಿ ಒಂದು ಕೆಸರಿನಲ್ಲಿ ಕಮಲ ಅರಳೋ ಹಾಗೆ ಒಂದು ರಂಗಪ್ರವೇಶ. ಇಟ್ ಬ್ಲೂಮ್ಸ್ ಮಚ್ ಟು ದ ಹ್ಯಾಪಿನೆಸ್ ಆಫ್ ದ ಪೇರೆಂಟ್ಸ್, ದ ರಿಲೇಟಿವ್ಸ್, ದ ಫ್ರೆಂಡ್ಸ್ ಆ್ಯಂಡ್ ದ ಟೀಚರ್, ಎವ್ರಿಬಡಿ. ಆದರೆ ರಂಗಪ್ರವೇಶ ಆದಮೇಲೆ ನೆಕ್ಸ್ಟ್ ಪ್ರೋಗ್ರಾಮ್ ಮಾಡೋದು ನೋಡ್ತೀವಲ್ಲ, ದಟ್ ಈಸ್ ದ ರಿಯಲ್ ಪ್ರೋಗ್ರಾಮ್ ವೇರ್ ದ ಟೀಚರ್ ಆ್ಯಂಡ್ ದ ಪೇರೆಂಟ್ಸ್ ರಿಯಲಿ ಹಾರ್ಟ್ಫುಲ್ಲಿ ಎಂಜಾಯ್. ಐ ಹೋಪ್ ಐ ಆಮ್ ನಾಟ್ ರಾಂಗ್. ಐ ನೋ ರೇವತಿ ಈಸ್ ವೆರಿ ವೆರಿ ಎಮೋಷ್ನಲ್. ಒಂಥರ ಇವತ್ತು ರಾತ್ರಿ ನಿದ್ದೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. 2 ದಿನದಿಂದ ನಿದ್ದೆ ಮಾಡಿಲ್ಲ, 2 ದಿನದಿಂದನೂ. ಶಿ ಹ್ಯಾಸ್ ಟ್ರಾವೆಲ್ಡ್ ಆಲ್ ದ ವೇ ಫ್ರಮ್ US, ಸ್ಪೆಂಟ್ ಅವರ್ಸ್ ಟುಗೆದರ್ ಇನ್ ದ ಏರ್ಪೋರ್ಟ್ಸ್ and just come in the midnight. But ಮನಸ್ಸಿನಲ್ಲಿ ಎಷ್ಟು ಸಂತೋಷ ಆಗುತ್ತೆ ಅಂತ ಹೇಳಿದ್ರೆ, ಅದು ಹೇಳೋದಕ್ಕೆ ಬಹಳ ಕಷ್ಟ ಆಗುತ್ತೆ, ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಈಚ್ ಆಫ್ ದ ಪ್ರೆಸೆಂಟೇಷನ್ ದಟ್ ಶಿ ಡಿಡ್, ಐ ವಾಸ್ ಟೂ ವೆರಿ ಓವರ್ವೆಲ್ಮ್ಡ್. ಕಂಜದಳ ಆಯ್ತಾಕ್ಷಿ ಅಂತ ಹೇಳಿದ್ರು, ಪ್ರತಿ ಒಂದು ಮೂಮೆಂಟಲ್ಲೂ I think I choreographed it way long back when I was hardly 21 year old. ಆವಾಗ ನನಗೆ ಈ ಐಟಮ್ ತುಂಬ ಇಷ್ಟಪಟ್ಟು ಮಾಡಿದ್ದು. ಬಟ್ ಆವಾಗ ಮಾಡಿದ ಕೊರಿಯೋಗ್ರಫಿ ಇಟ್ಸ್ ಮೋರ್ ದ್ಯಾನ್ 35 years. ಆವಾಗ ಮಾಡಿದ್ದು ಇವತ್ತು ಅರುಂಧತಿ ಮಾಡೋದು ನೋಡಿದ ತಕ್ಷಣ
ಓ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದೀನಿ ಆ್ಯಂಡ್ ಇಟ್ ಲುಕ್ ಸೋ ಬ್ಯೂಟಿಫುಲ್ ಅನ್ನಿಸ್ತು. ತುಂಬ ಜನ ಮಾಡಿದ್ದಾರೆ. ಮೈ ಓನ್ ಡಾಟರ್ಸ್ ಹ್ಯಾವ್ ಡನ್, ಐ ಹ್ಯಾವ್ ಡನ್, ಮೆನಿ ಆಫ್ ದ ಸ್ಟೂಡೆಂಟ್ಸ್ ಹ್ಯಾವ್ ಡನ್ ದ ಸೇಮ್ ಐಟಮ್ and I have enjoyed it in the group and solo performances. But today, Arundhati really made me feel very proud that, yeah, ಹೌದಾ ನಾನು ಕೊರಿಯೋಗ್ರಫಿ ಮಾಡಿದ್ದು ಅಂತ. ಅಷ್ಟು ಮುದ್ದಾಗಿ ಕಾಣ್ತಾ ಇದ್ಲು. ಮುದ್ದಾಗಿ ಕಾಣಿಸ್ತಿದ್ಲು ಅನ್ನೋದಕ್ಕೆ ಒಂದು ನೆನಪಾಗ್ತಾ ಇದೆ. ಅವಳ ಅರಂಗೇಟ್ರಮಲ್ಲಿ ಫಸ್ಟ್ ಟೈಮ್ ದ ಅರಂಗೇಟ್ರಮ್ ವಾಸ್ ಡಿವೈಡೆಡ್ ಬಿಟ್ವೀನ್ 3 Natwangam. The first portion, first third of the portion I did, second Maya, and the third Mudra, or second Mudra and Maya, somehow. So it was equally divided. So naturally, first time I got good opportunity to sit in the front row, being a guru, sitting in the front row and watching. Aa ಒಂದು ಭಾಗ್ಯ ನಂಗೆ ಸಿಕ್ತು. So I should thank Maya and Mudra or Arundhati, I don't know. But when I sat and saw, I was sitting beside one of the chief guests, one of the very senior most officer from Kannada ಮತ್ತು ಸಂಸ್ಕೃತಿ ಇಲಾಖೆ, ಚಿಕ್ಕಣ್ಣ ಸರ್. ಅವರು ನೋಡಿದ ತಕ್ಷಣ ಏನ್ರಿ ಮಗು ಸೇಮ್ ನನಗೆ ನನ್ನ ತಲೆ ತುಂಬ ಪಂಪನ್ ಕಾವ್ಯ ಒಂಥರ ಜೀವ ತಳೆದು ಬಂದು ನಿಂತಂಗಿದೆ, ನೀಲಾಂಜನೆ ಆ ಒಂದು ದೈವಿಕ ನರ್ತಕಿ ಬಂದು ನಿಂತಂಗಿದೆ ಅಂತ. ದ ಮೊಮೆಂಟ್ ಹಿ ಸೆಡ್ ದ್ಯಾಟ್ ನನ್ನ ತಲೆ ಪೂರ್ತಿ ಐ ಫಾರ್ಗಾಟ್ ಅರುಂಧತಿ. ಐ ರಿಯಲಿ ಫೆಲ್ಟ್ ಐ ವಾಸ್ ಇನ್ ಸಮ್ ದೇವಲೋಕ and one of the Apsara is dancing. ಸೊ ಅದು ನನ್ನ ಮನ್ಸಿಗೆ ಎಷ್ಟು ತುಂಬ್ಕೋತು ಅಂದರೆ, ಇದು ನಿಜವಾಗ್ಲೂ ಇದು ನಮ್ಮ ಮಗು ಅರುಂಧತಿನ ಇಲ್ಲ ಏನೋ ದೇವರು ಕಳಿಸಿದ್ದೆ ಒಂದು ಅಪ್ಸರೆ ಅಂತ ಹೇಳ್ಕೊಂಡು ಅಷ್ಟು ಮುದ್ದಾಗಿ ಕಾಣಿಸ್ತಿತ್ತು ಇಡೀ ಪ್ರೋಗ್ರಾಮ್ನ. ಆ ಒಂದು ರಂಗಪ್ರವೇಶ ಮಾಡಿದ್ಮೇಲೆ, ದೋ ದ ಐಟಮ್ಸ್ ವರ್ ಕೊರಿಯೋಗ್ರಾಫ್ ಬೈ ಮಾಯಾ ಆ್ಯಂಡ್ ಮುದ್ರಾ, ಅವತ್ತು ಒಂಥರ ಟೆನ್ಷನ್ನಲ್ಲೇ ಇದ್ದೆ. But same items when she has performed today continuously, it made me feel more proud. ಯಾಕೆಂದರೆ ರಂಗಪ್ರವೇಶದಲ್ಲಿ ಸಾಕಷ್ಟು ಟೈಮ್ ಸಿಗುತ್ತೆ, ಕಾಸ್ಟ್ಯೂಮ್ ಚೇಂಜಸ್ ಇರುತ್ತೆ, ಮತ್ತು ಚೀಫ್ ಗೆಸ್ಟ್ಗೆ ಸನ್ಮಾನ ಇರುತ್ತೆ, ಅವ್ರದ್ದು ಭಾಷಣ ಇರುತ್ತೆ, ಎಲ್ಲ ಇರುತ್ತೆ. ಸೊ 3 ಗಂಟೆ ಒಳಗೆ ಸಾಕಷ್ಟು ಟೈಮ್ ಸಿಗುತ್ತೆ. ಟುಡೇ ವಿತೌಟ್ ಎನಿ ಸ್ಟಾಪ್ ಶಿ ಹ್ಯಾಸ್, ಇನ್ಫ್ಯಾಕ್ಟ್ ಧನಂಜಯ್ ಮಧ್ಯದಲ್ಲಿ ಒಂಚೂರು ಕಾಂಪಿಯರ್ 1 ನಿಮಿಷ ಜಾಸ್ತಿ ಮಾಡಿದ್ದಕ್ಕೆ ಸಾಕು ಅವ್ಳು ಮಾಡಲಿ, ಡಾನ್ಸ್ ಮಾಡಲಿ ಅಂತ ಇದ್ರು. ಸೊ ಹಿ ಈಸ್ ಗಿವಿಂಗ್ ಹರ್ ಮೋರ್ ಚಾಲೆಂಜ್. ಸೊ ಏನು ಉಸಿರಾಡೋದಕ್ಕೂ ಟೈಮ್ ಕೊಡಬಾರ್ದು, ಅಷ್ಟು ಮಾಡಬೇಕು ಅಂತಕೊಂಡು. ಆ್ಯಕ್ಚುಲಿ ಮಗು ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದೆ. ಆ್ಯಂಡ್ ಐ ಥಿಂಕ್ ಆಸ್ಟ್ರೇಲಿಯಾಯಿಂದ ಮಾಯಾ ಅಲ್ಲಿಂದನೇ ವೀಡಿಯೋ ಕಾಲ್ ಮಾಡಿ ನೋಡ್ತಾ ಇದ್ಲು. ಶಿ ಈಸ್ ಫೀಲಿಂಗ್ ಸೋ ಪ್ರೌಡ್. ಆ್ಯಂಡ್ ಮುದ್ರಾ ಈಸ್, ಶಿ ವಿಲ್ ನೆವರ್ ಸೇ ದಟ್ ಶಿ ಈಸ್ ಪ್ರೌಡ್. ಒಂದು ಸ್ಮಾಲ್ ಸ್ಮೈಲಲ್ಲಿ ಓಕೆ ಗರ್ಲ್ಸ್ ಕಮ್ ಆನ್, you'll have to buck up again, you'll have to really practice more ಅಂತ ಬಿಟ್ಟು ಅದೇ ಇದಿರುತ್ತೆ. ಸೊ ಐ ಶುಡ್ ರಿಯಲಿ ಸೇ ಶಿ ಹ್ಯಾಸ್ ಡನ್ ವೆಲ್. ಆ್ಯಸ್ ಎ ಟೀಚರ್ ಹೇಳ್ಬಾರ್ದಂತಾರೆ, ಟೀಚರ್ಸ್ ಶುಡ್ ನೆವರ್ ಬಿ ಸ್ಯಾಟಿಸ್ಫೈಡ್, ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್. ಬಟ್ ಆದರೂ ಒಂದು ಮಗು ತುಂಬ ಚೆನ್ನಾಗಿ ಮಾಡಿದಾಗ, ಎಸ್ಪೆಷಲಿ ದ ಡೇ ಶಿ ಡಿಡ್ ಹರ್ ಅರಂಗೇಟ್ರಮ್, ವಿತಿನ್ ಎ ವೀಕ್ ಶಿ ಹ್ಯಾಸ್ ಗಾನ್ ಟು US. ಅಲ್ಲಿಂದ ಈಗಾಗಲೇ ಇಟ್ಸ್ ಮೋರ್ ದ್ಯಾನ್ 1 year, 1.5 years ಪ್ರಾಕ್ಟೀಸ್ ಮಾಡೋದಕ್ಕೆ ಟೈಮ್ ಸಿಗಲ್ಲ. ವೆದರ್ ಚೇಂಜ್, ಕಂಟ್ರಿ ಚೇಂಜ್, ಲೈಫ್ ಚೇಂಜ್, ಫುಡ್ ಚೇಂಜ್. ಸೊ ಈ ಸರ್ತಿ ಬಂದಾಗ ಶಿ ಓನ್ಲಿ ವಾಂಟೆಡ್ ಒನ್ ಥಿಂಗ್, ಶಿ ವಾಂಟೆಡ್ ಟು ಪರ್ಫಾರ್ಮ್, ಬಟ್ ಶಿ ವಾಸ್ ಆಲ್ಸೋ ವೆರಿ ಕಾನ್ಷಿಯಸ್ ದಟ್ ಶಿ ಹ್ಯಾಸ್ ಪುಟ್ ಆನ್ ವೆಯ್ಟ್. ಅಲ್ಲಿ ಅಮ್ಮನ ಹತ್ರ ಐ ಹ್ಯಾವ್ ಪುಟ್ ಆನ್ ವೆಯ್ಟ್, ಅಕ್ಕನ ಹತ್ರ ಐ ಹ್ಯಾವ್ ಪುಟ್ ಆನ್ ವೆಯ್ಟ್ ಅನ್ನೋದು ಎಷ್ಟು ಇತ್ತು ಅಂತ ಹೇಳಿದ್ರೆ, ಅದು ನೋಡಿ ಬರೀ ಒಂದು ವಿತಿನ್ 2-3 ವೀಕ್ಸಲ್ಲಿ ಪುಟ್ ಆನ್ ವೆಯ್ಟ್ ಎಲ್ಲ ಮರ್ತೆ ಹೋಯ್ತು. ಶಿ ಈಸ್ ಜಸ್ಟ್ ನೈಸ್ಲಿ ಫ್ಲೈಯಿಂಗ್ ಲೈಕ್ ಎ ಬ್ಯೂಟಿಫುಲ್ ಸ್ವಾನ್ ವಿತ್ ಆಲ್ ದ dancing of the peacock. So I really wish her, I bless her with more and more opportunities to serve the art. And ಇವತ್ತು ನಮಗೆ ಅಪರೂಪಕ್ಕೆ ನಾವು ಅದೇ ಥರ ಒಂದು, ಅವಳು ಬೇರೆ ಆಡಿಟೋರಿಯಮ್ಮು ಬೇಡ, ಡಾಕ್ಟರ್ ರೇವತಿ ಸರ್ ಸುಮಧುರಲ್ಲಿ ಮಾಡಲಿ, ಇಲ್ಲೇನೋ ಒಂದು ಎಕ್ಸ್ಟ್ರಾ ವೈಬ್ರೇಷನ್ಸ್ ಇದೆ, ಶಿ ವಿಲ್ ಬಿ ಬ್ಲೆಸ್ಡ್ ಮೋರ್ ಅಂತ ಹೇಳಿದ್ರು. ಇಲ್ಲ ಅಂದರೆ ವಿ ವಾಂಟೆಡ್ ಟು ಬುಕ್ ಎ ಆಡಿಟೋರಿಯಂ. ಇಲ್ಲ, ಐ ವಾಂಟ್ ಹರ್ ಟು ಪರ್ಫಾರ್ಮ್ ಹಿಯರ್. ಯಾಕೆ ಅಂತ ಹೇಳಿದ್ರೆ ಮಾಯಾ ಮುದ್ರ ಮತ್ತು ಎಲ್ಲ ಪ್ರೋಗ್ರಾಮ್ ಇಲ್ಲ ಆದಾಗ ಏನೋ ಒಂದು ದ ಫೀಲಿಂಗ್ ಆಫ್ ಹೋಮ್ ಆ್ಯಂಡ್ ದ ಹೋಮ್ಲಿ ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿರುತ್ತೆ. ಐ ವಾಂಟ್ ಹರ್ ಟು ಪರ್ಫಾರ್ಮ್ ಅಂದರು. ಸೊ ವಿ ಆರ್ ವೆರಿ ಹ್ಯಾಪಿ. ಯಾಕೆ ಅಂತ ಹೇಳಿದ್ರೆ
ಈ ಸ್ಟುಡಿಯೋನ ಒಂದು ಬ್ಲ್ಯಾಕ್ ಸ್ಟುಡಿಯೋ ಮಾಡೋದಕ್ಕೆ ಮುದ್ರಾ ತುಂಬ ದಿನದಿಂದ ಅಪ್ಲಿಕೇಶನ್ ಹಾಕಿದ್ಲು. ಧನಂಜಯ್ ಕಿವಿಗೆ ಹಾಕ್ಕೊಳ್ಳಿಲ್ಲ, ನಾನು ಕಿವಿಗೆ ಹಾಕ್ಕೊಂಡು ಮುಂದೆ ನೋಡೋಣ ಅಂತ ಹೇಳಿದೆ. ಬಟ್ ಥ್ಯಾಂಕ್ಸ್ ಟು ಅರುಂಧತಿ ಆ್ಯಂಡ್ ಹರ್ beloved parents, today with the reason of Arundhati, this has become a black box. Since 8 years it was pending. So ಮೇಲ್ ನಂಗೆ ಬ್ಲ್ಯಾಕ್ ಬೇಕು, ಏನೂ ಕಾಣಿಸ್ಬಾರ್ದು, ಫುಲ್ ಓನ್ಲಿ ದ ಆರ್ಟಿಸ್ಟ್ ಆ್ಯಂಡ್ ದ ಆರ್ಟ್ ಅನ್ನೋದೊಂದು ಮುದ್ರಂದು ಬಯಕೆ ತುಂಬ ಇತ್ತು. ಸೊ ಇಟ್ ಹ್ಯಾಸ್ ಕಮ್ ಟ್ರೂ ಟುಡೇ. ಸೊ ಸ್ವಲ್ಪ ಪೇಂಟ್ ವಾಸನೆ ಇರ್ಬೋದು, ಪ್ಲೀಸ್ ಬೇರ್ ವಿತ್ ಇಟ್, ಏಕೆಂದರೆ ಹೊಸದಾಗಿ ಇದು ಮಾಡಿದ್ದು. ಆ್ಯಂಡ್ ನಮ್ಮ ಸೌಭಾಗ್ಯನೂ ಏನೋ ಅಥವಾ ಅರುಂಧತಿದು ಲಕ್ ಅಂತ ಗೊತ್ತಿಲ್ಲ. ಸೊ ನಮ್ಮ ನಾಡು ಕಂಡಂತಹ ಬಹಳ ದೊಡ್ಡ ಶ್ರೇಷ್ಠ ಮಟ್ಟದ ಕೊಡಲು ವಾದಕ, ಅವ್ರ ಹೆಸರೇ ಹೇಳ್ತಾ ಇದೆ ವೇಣುಗೋಪಾಲ ಅಂತ ಹೇಳಿ. ಅವರು ಹೇಳ್ದಂಗೆ ನಂಗೆ ಚಿಕ್ಕ ವಯಸ್ಸಿಂದನೂ ಅರುಂಧತಿಗಿಂತ ಚಿಕ್ಕವಳಿದ್ದೆ ನಾನು. ಆಲ್ಮೋಸ್ಟ್ ಒಂದು 16-17 ವರ್ಷದ ಹುಡುಗಿಯಿಂದನೂ ನನಗೆ ಕೊಳಲನ್ನ ನುಡಿಸಿದ್ದಾರೆ. ಅವಾಗಲೆಲ್ಲ ಅವ್ರನ್ನ ನೋಡಿದೆ ಭಯ ಆಗ್ತಿತ್ತು. ಸರ್ ಬಂದರು ತುಂಬ ಚೆನ್ನಾಗಿ ಮಾಡಬೇಕು, ಒಂದೇನಾದರೂ ಮಿಸ್ ಆಯಿತು ಅಂದ್ರೂ ಅವರೆಲ್ಲ ನನ್ನ ನೋಡ್ತಾರೆ ಅಂತ ಬಿಟ್ಟು ಆ ಭಯದಿಂದನೇ ಬೆಳ್ಕೊಂಡು ಸಾಕಷ್ಟು ಕಾರ್ಯಕ್ರಮ ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ ಎಲ್ಲ ಪರ್ಫಾರ್ಮ್ ಮಾಡಿಕೊಂಡು ಬಂದಿದ್ದೀನಿ. ಅವರ ಒಂದು ಬ್ಲೆಸ್ಸಿಂಗ್ಸಿಂದನೂ ಐ ಹ್ಯಾವ್ ಗ್ರೋನ್ ಅಪ್ ಟು ಬಿ ವಾಟ್ ಎವರ್ ಐ ಆಮ್ ಟುಡೇ. ಸೊ ಅವ್ರು ಇವತ್ತು ಬಂದಿದ್ದು ನಮ್ಮೆಲ್ಲರೂ ಒಂದು ಅದೃಷ್ಟ ಅಂತ ಅನ್ಕೋಬೇಕು. ಅವ್ರ ಮಾತಿನಲ್ಲಿ ಅರುಂಧತಿಗೆ ಹಿ ಹ್ಯಾಸ್ ಬ್ಲೆಸ್ಡ್ ಹರ್ ಆ್ಯಂಡ್ ಲೆಟ್ ದಿಸ್ ಬ್ಲೆಸ್ಸಿಂಗ್ ಗೋ ಎ ಲಾಂಗ್ ವೇ ವಿತ್ ಆಲ್ ಯುವರ್ ಗುಡ್ ವಿಶಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಅಂತ ಕೇಳ್ಕೊಳ್ತಾ ಐ ಥ್ಯಾಂಕ್ ಕಲಾಶ್ರೀ ಶ್ರೀ ಎಂ ವೇಣುಗೋಪಾಲ್ ಸರ್ ಫಾರ್ ಕಮಿಂಗ್ ಆ್ಯಂಡ್ ಸ್ಪೀಕಿಂಗ್ ಅಬೌಟ್ my beloved child Arundhati, and also thank the parents for encouraging this beautiful child. They are always enthusiastic, they are so loving, and with both the children doing so well, I don't know how they are going to manage their home, because Apnabhaiya, can I have you on stage please? ಆ ಹುಡುಗ ಅಂದರೆ ಅವನ ಕೂತಲ್ಲಿ ನಿಂತಲ್ಲಿ ಎಲ್ಲ ರಾತ್ರಿ ಮಲಗ್ದಲ್ಲೂ ಕೂಡ ಎದ್ಬಿಟ್ಟು ಒಂದು ರಾಗ ಏನಾದರೂ ಇದಾಯಿತು ಅಂದರೆ ಅಲ್ಲೇ ಒಂದು ಕಂಪೋಸ್ ಮಾಡುವಂತಹ ಆ ಒಂದು ಬ್ಲೆಸ್ಸಿಂಗ್ ತೊಗೊಂಡು ಹುಟ್ಟಿರೋದು ಅಪ್ರಮೇಯ. ಸೊ ಹೀ ಈಸ್ ಮೈ ಓನ್ ಚೈಲ್ಡ್. ಐ ರಿಯಲಿ I don't know, I feel so proud having Aprameya as one of our student in our institute also, where he was learning keyboard and music. So ibru makluna bahala bhagavanta bahala tumba ಏನಂತಾರೆ, he has taken a lot of time to give the best children to this beautiful couple, and I really hope they stay blessed always. Thank you so much. ಈಗ ನಾವು ನಮ್ಮ ಶ್ರೇಷ್ಠ ಕಲಾವಿದರಾದ ಡಾಕ್ಟರ್ ಕಲಾಶ್ರೀ ವೇಣುಗೋಪಾಲ್ ಅವರಿಗೆ ಒಂದು ಪುಟ್ಟ ಸನ್ಮಾನವನ್ನು